ತಮಗೆಲ್ಲರಿಗೂ ತಿಳಿದ ಹಾಗೆ ಕರ್ನಾಟಕ ರಾಜ್ಯದಲ್ಲಿ ಅತಿ ಪ್ರತಿಷ್ಠಿತ ಜಿಲ್ಲೆಯಾಗಿರುವಂಥ ಶಿವಮೊಗ್ಗದಲ್ಲಿ ಇವತ್ತು ನಿರಾನಿ ಗ್ರೂಪದ ವಿಜಯ ಸೌಹಾರ್ದ ಬ್ಯಾಂಕ್ 71ನೇ ಬ್ರ್ಯಾಂಚನ್ನು ಇವತ್ತು ಇಲ್ಲಿ ಪ್ರಾರಂಭ ಮಾಡ್ತಾ ಇದ್ದೇವೆ. ಬಹಳ ವರ್ಷಗಳ ಹಿಂದೆಯೇ ಶಿವಮೊಗ್ಗದಲ್ಲಿ ಒಂದು ನಿರಾನಿ ಗ್ರೂಪದ ಬ್ರಾಂಚ್ ಓಪನ್ ಮಾಡಬೇಕು, ಇಲ್ಲಿರುವಂಥ ಗ್ರಾಹಕರಿಗೆ ಅದು ಅನುಕೂಲ ಆಗುವಂಥ ದೃಷ್ಟಿಯಲ್ಲಿ ಇದನ್ನು ಪ್ರಾರಂಭ ಮಾಡಬೇಕನ್ನುವಂಥ ಬೇಡಿಕೆ ಇತ್ತು. ಆದರೆ ನಾವು ಆ ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ನಾವು ಬ್ರಾಂಚ್ಗಳನ್ನು ಓಪನ್ ಮಾಡ್ತಾ ಇವತ್ತು 19 ವರ್ಷಗಳಲ್ಲಿ 71 ಬ್ರ್ಯಾಂಚು ವಿಜಯ ಸೌಹಾರ್ದ ಬ್ಯಾಂಕ್ನಿಂದಾಗಿದೆ. 25 ಬ್ರ್ಯಾಂಚು ಇನ್ನೊಂದು ವಿಶಾಲ ಸೌಹಾರ್ದ ಬ್ಯಾಂಕ್ ಇದೆ, ಎರಡೂ ನಮ್ಮದೇನೆ. ಇವರು 75 ಬ್ರ್ಯಾಂಚಿಗೆ ರಿಸ್ಟ್ರಿಕ್ಷನ್ ಮಾಡಿರೋದ್ರಿಂದ 2 ಬ್ಯಾಂಕ್ಗಳನ್ನು ನಾವು ಮಾಡಿದ್ದೀವಿ. ಅಂದರೆ ಎರಡೂ ಸೇರಿ ನಮ್ಮದು 100 ಬ್ರ್ಯಾಂಚು ಇವತ್ತು ಇಡೀ ಕರ್ನಾಟಕ ರಾಜ್ಯಾದ್ಯಂತ ನಡೀತಾ ಇದೆ. ಅದೇ ರೀತಿಯಾಗಿ ಬೆಂಗಳೂರಲ್ಲಿ ಒಂದಿದೆ, ಇನ್ನೊಂದು 5 ಬ್ರ್ಯಾಂಚ್ ಮಾಡ್ತಾ ಇದ್ದೀವಿ. ಅಪ್ ಟು ಬೀದರಿಂದ ಮೈಸೂರುವರೆಗೆ ಹೆಚ್ಚು ಕಡಿಮೆ ಎಲ್ಲ ಜಿಲ್ಲೆಯಲ್ಲಿಯೂ ಬ್ರ್ಯಾಂಚ್ ಇರುವಂಥದ್ದು ಒಂದು ಸಂತೋಷಿಸಿದೆ ಅಂತ ಹೇಳ್ಬೋದು. ಇದರಲ್ಲಿ ಒಟ್ಟು 48,000 ಕೋಟಿ ರೂಪಾಯಿಗಳಷ್ಟು ಹೋದ ವರ್ಷ ಟರ್ನ್ ಆಗಿದೆ. ಅದರ ಹಿಂದಿನ ವರ್ಷ 46,000 ಕೋಟಿ ಇತ್ತು, 3 ವರ್ಷದ ಹಿಂದೆ 42,000 ಕೋಟಿ ಇತ್ತು. ಅದನ್ನು ನಾವು 19 ವರ್ಷದ ಗ್ರಾಫ್ ಅಂತ ತೆಗೆದುಕೊಂಡ್ರೆ ಪ್ರತಿ ವರ್ಷ ಇನ್ಕ್ರೀಸ್ ಆಗಿ ಅಪ್ ಟ್ರೆಂಡ್ದಲ್ಲೇ ಈ ಬ್ಯಾಂಕ್ ಬೆಳೀತಾ ಇದೆ. ಇವತ್ತು ಹೋದ ವರ್ಷ 60 ಕೋಟಿಯಷ್ಟು ಲಾಭ ಆಗಿದೆ. ಅದರ NPA ರೇಷಿಯೋ ಲೆಸ್ ದೆನ್ 1% ಇದೆ. ಈ ರೀತಿ ಗ್ರಾಹಕರಿಗೂ ಸಹಿತ ಯಾವುದೇ ರೀತಿಯಿಂದ ತೊಂದರೆ ಆಗಲಾರ್ದಂತೆ ಎಲ್ಲ ನ್ಯಾಷನಲೈಸ್ ಬ್ಯಾಂಕು ಮತ್ತು ಕೋಆಪರೇಟಿವ್ ಬ್ಯಾಂಕ್ದವರು ಬ್ಯಾಂಕಿನ ಸಮಯಕ್ಕೆ ತಕ್ಕಂತೆ ಕೆಲಸ ಮಾಡ್ತಾರೆ. 10ವರೆಗೆ ಬ್ಯಾಂಕ್ ಪ್ರಾರಂಭ ಆದರೆ 2:30 ಗಂಟೆಗೇನೋ ಅಥವಾ ಇಷ್ಟು ಮಾಡ್ತಾರೆ. ನಮ್ಮದು 24/7 ಇರ್ತದೆ. ಯಾವಾಗಾದರೂ ರಾತ್ರಿ 12 ಗಂಟೆಗೆ ಒಬ್ಬ ಡಿಪಾಸಿಟ್ ಮಾಡಿದವ ಅಥವಾ ನಮ್ಮ ಅಕೌಂಟ್ ಹೋಲ್ಡರ್ ಇದ್ರಂದರೆ ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಾದರೂ ಸಹಿತ ನಮ್ಮ ಮ್ಯಾನೇಜರ್ ಹೋಗಿ ಅವ್ರ ಮನೆಗೆ ಹೋಗಿ ರೊಕ್ಕ ಕೊಟ್ಟು ಬರುವಂಥ ಪದ್ಧತಿ ನಮ್ಮಲ್ಲಿದೆ. ಅವರಾಗಲಿ ಹೆವಿ ಅಮೌಂಟ್ ಏನಾದರೂ ನಮ್ಮಲ್ಲಿ ಡಿಪಾಸಿಟ್ ಕೊಡ್ತಾರಂದ್ರೂ ಸಹಿತ ಅವರಲ್ಲೇನೂ ಹೋಗಿ ಆ ಡಿಪಾಸಿಟ್ ತೊಗೊಂಬರೋದು, ರೆಸಿಟ್ ಕೊಡುವಂಥದ್ದು ನಾವು ಮಾಡ್ತಾ ಇದ್ದೀವಿ. ಸ್ಯಾಟರ್ಡೆ ಸಂಡೇನೂ ಸಹಿತ ಬ್ಯಾಂಕ್ ಬಂದಿದ್ದರೂ ಸಹಿತ ಗ್ರಾಹಕರಿಗೆ ಎಮರ್ಜೆನ್ಸಿ ಏನೋ ಹಾಸ್ಪಿಟಲ್ಲು, ಅಡ್ಮಿಷನ್ನು, ಮತ್ತೊಂದು ಇಂಥದ್ದು ಏನೇ ಬಂದರೂ ಸಹಿತ ಅವ್ರು ಬ್ಯಾಂಕ್ ಓಪನ್ ಮಾಡಿ ಹಿಂದಿನ ಡೇಟಿಗೂ ಅಥವಾ ನೆಕ್ಸ್ಟ್ ಡೇಟಿಗೂ ಅವ್ರು ಸೈನ್ ಮಾಡಿಸ್ಕೊಂಡು ಗ್ರಾಹಕರಿಗೆ ಅನುಕೂಲ ಆಗುವಂಥ ದೃಷ್ಟಿಯಲ್ಲಿ ಈ ಬ್ಯಾಂಕ್ ಸೇವೆಯನ್ನು ಮಾಡ್ತಾ ಇದೆ. ಒಟ್ಟಾರೆ ಭಾಳಷ್ಟು ಬ್ಯಾಂಕ್ಗಳನ್ನು ಸೌಹಾರ್ದ ಬ್ಯಾಂಕ್ದಲ್ಲಿ ಕಂಪೇರ್ ಮಾಡಿದರೆ ನಮ್ಮ ರೇಟ್ ಆಫ್ ಇಂಟ್ರೆಸ್ಟು ಭಾಳ ಜಾಸ್ತಿ ಇದೆ. ಇದರಲ್ಲಿ ನಾವು ಆಲ್ಮೋಸ್ಟು 7%ಇಂದ 12%ವರೆಗೆ ಆ ಬೇರೆ ಬೇರೆ ಸ್ಲ್ಯಾಬ್ಗಳ ಮುಖಾಂತರ ನಾವು ಡಿಪಾಸಿಟ್ ಇಟ್ಟಂಥವ್ರಿಗೆ ನಾವು ಬಡ್ಡಿಯನ್ನು ಕೊಡ್ತಾ ಇದ್ದೀವಿ. ಮತ್ತು ಯಾವುದೇ ರೀತಿಯಿಂದ ಕ್ಯಾಶ್ ಟ್ರಾನ್ಸಾಕ್ಷನ್ ಇಲ್ಲ. ಡಿಪಾಸಿಟ್ ಇಡುವಂಥವ್ರು ಯಾರಾದರೂ ಹಣದ ರೂಪದಲ್ಲಿ ನಮ್ಮಲ್ಲಿ ಡಿಪಾಸಿಟ್ ಮಾಡ್ತೀವಿ ಅಂದರೆ ಅದು ಮ್ಯಾಕ್ಸಿಮಮ್ ಅಂದರೆ ಇಲ್ಲವೇ ಇಲ್ಲ ತಿಳಿದ್ರೂ ಇದು ಇದೆ. ನಾವು ಕ್ಯಾಶ್ ತಗೋಬೇಕಾದ್ರೂ ಅವರು 2 ಲಕ್ಷದ ಒಳಗಡೆ ಕ್ಯಾಶ್ ಬೇಕಾದ್ರೆ ದುಡ್ಡು ಕೊಡ್ತೀವಿ, ಅಥವಾ ಅವ್ರು ಯಾವ ನಂಬರ್ ಕೊಡ್ತಾರೆ ಅವ್ರ ನಂಬರ್ಗೆ ಇಮಿಡಿಯೇಟಾಗಿ RTGS ಮಾಡುವಂಥ ಅಥವಾ DD ಕೊಡುವಂಥ ವ್ಯವಸ್ಥೆ ಈ ಬ್ಯಾಂಕ್ದಲ್ಲಿದೆ. ಅಂದರೆ ಕ್ಯಾಶ್ದಲ್ಲಿ ಮಿಸ್ಯೂಸ್ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಇವೆಲ್ಲ ಮಾಡಿದ್ವಿ. ಈಗೆಲ್ಲ ಬೇರೆ ಬೇರೆ ನ್ಯಾಷನಲ್ ಬ್ಯಾಂಕ್ದವ್ರು ಯಾವ ರೀತಿ ಇದು ಸವಲತ್ತುಗಳನ್ನು ಕೊಡ್ತಾ ಇದ್ದಾರೆ ಅಂಥದ್ದು ವಿಜಯ ಸೌಹಾರ್ದ ಬ್ಯಾಂಕ್ನಿಂದನೂ ಆಗ್ತಾ ಇದೆ. ಅದರಲ್ಲಿ ಯಾವುದೇ ರೀತಿಯಿಂದ DD ಚಾರ್ಜ್ ಆಗಲಿ, RTGS ಚಾರ್ಜ್ ಆಗಲಿ ಆ ಡಿಪಾಸಿಟ್ ಇಟ್ಟವ್ರ ಬಗ್ಗೆ ಅಕೌಂಟ್ ಹೋಲ್ಡರ್ ಮೇಲೆ ಹಾಕೋದಿಲ್ಲ. ಆ 0 ಚಾರ್ಜ್ ಮೇಲೇ ಅವ್ರು ಟರ್ನ್ ಓವರ್ ಮಾಡ್ತಾ ಇದ್ವಿ. ಯಾರೇ ನಮ್ಮಲ್ಲಿ ಬ್ಯಾಂಕಿಗೆ ಬಂದರೆ ಅವ್ರು ಬರೀ ನಮ್ಮಲ್ಲಿ ಮ್ಯಾನೇಜರ್ ಕ್ಯಾಬಿನಲ್ಲಿ ಕೂತ್ರೆ ಸಾಕು, ನಮ್ಮವರೇ ಹೋಗಿ ಅವ್ರ ಅಕೌಂಟ್ದಲ್ಲಿ ಎಲ್ಲ ರೊಕ್ಕ ತಗೊಂಡು ಸೈನ್ ಮಾಡಿಸ್ಕೊಂಡು ಅಲ್ಲಿ ಕೊಟ್ಟು ಅವ್ರಿಗೆ ಬೆಳ್ಕೊಡುವಂಥ ಕೆಲಸಗಳನ್ನು ನಮ್ಮಲ್ಲಿ ಮಾಡ್ತಾ ಇದ್ದಾರೆ. ಸರ್ವಿಸು ಎಲ್ಲರೂ ಭಾಳ ಖುಷಿಯಾಗಿದ್ದಾರೆ. ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಒಟ್ಟು ಡಿಪಾಸಿಟ್ಟು ವ್ಯವಹಾರಗಳನ್ನು ನೋಡಿದರೆ 50% ನಿರಾನಿ ಗ್ರೂಪ್ದಲ್ಲಿದೆ. ಇನ್ನು ಉಳಿದಿರುವಂಥ 50%ದಲ್ಲಿ 100 ಬ್ಯಾಂಕ್ಗಳು ಸೇರಿದೆ. ಇದೊಂದು ಅಡ್ವಾಂಟೇಜ್ ಆಗಿರುವಂಥದ್ದು. ಇದು ಬ್ಯಾಂಕಿನ ಬಗ್ಗೆ ಹೇಳುವಂಥದ್ದು. ಇನ್ನೊಂದು ನಮ್ಮ ಟೋಟಲ್ ನಿರಾನಿ ಗ್ರೂಪದ ಬಗ್ಗೆ ತಮ್ಗೆ ಗೊತ್ತಿದೆ ಅಂತ ನಾನು ಭಾವಿಸ್ತೇನೆ. ನಾವು 500 ಟನ್ ಕಬ್ಬು ಅರಿಯುವಂಥ ಸಕ್ಕರೆ ಕಾರ್ಖಾನೆ ನಾವು ಮುಧೋಳದಲ್ಲಿ 25 ವರ್ಷದ ಹಿಂದೆ ಪ್ರಾರಂಭ ಮಾಡಿದ್ವಿ. ಆ 25 ವರ್ಷದ ಹಿಂದೆಯೇ ಶಿವಮೊಗ್ಗದಲ್ಲಿನೂ ಸಹಿತ ಒಂದು ಸಕ್ಕರೆ ಕಾರ್ಖಾನೆ ಪ್ರಾರಂಭ ಮಾಡಬೇಕಂತೇಳಿ ಇಲ್ಲೆಲ್ಲ ಜಾಗ ನೋಡಿ ಹೋಗಿದ್ದೀವಿ. ಅವಾಗ ಇನ್ನೂ ಕಬ್ಬು ಬೆಳೀತಾ ಇದ್ರಿ ಇಲ್ಲಿ. ಈಗೆಲ್ಲರೂ ಅದು ಸುಗರ್ಕೇನಿಂದ ಅಡಿಕೆ ಮತ್ತು ತೆಂಗಿಗೆ ಶಿಫ್ಟ್ ಆಗಿದ್ದಾರೆ. ಇನ್ನು ವಾಪಸ್ ಕಬ್ಬು ಬೆಳೆಯುವಂಥದ್ದು ಕಷ್ಟ. ಕಬ್ಬಿನ ಇನ್ಕಮ್ ಪ್ರತಿ ವರ್ಷ ಪ್ರತಿ ಎಕರೆಗೆ ಮತ್ತು ಅಡಿಕೆ ಇನ್ಕಮನ್ನು ನೋಡಿದರೆ ಅಡಿಕೆ ಇನ್ಕಮ್ ಜಾಸ್ತಿ ಆಗಿದೆ ಇತ್ತಿತ್ತಲಾಗಿ ಬರೋದ್ರಿಂದ ಅದ್ರ ಸಲುವಾಗಿ ನಾವು ಅಲ್ಲಿಗೆ ಸ್ಟಾಪ್ ಮಾಡಿದ್ವಿ. 25 ವರ್ಷದಿಂದ ಪ್ರಾರಂಭ ಆಗಿರುವಂಥ 5 ಟನ್ ಕಬ್ಬು ಅರಿಯುವಂಥ ಕಾರ್ಖಾನೆ ಇವತ್ತು ದೇಶದಲ್ಲಿ ಅತಿ ಹೆಚ್ಚು ಅಂದರೆ 1 ಲಕ್ಷ ಟನ್ ಪ್ರತಿದಿನ ಕಬ್ಬು ಅರಿಯುವಂಥ ಸಕ್ಕರೆ ಕಾರ್ಖಾನೆ ನಿರಾನಿ ಗ್ರೂಪದಾಗಿದೆ. ಅದರ ಜೊತೆಗೆ 400 ಮೆಗಾವ್ಯಾಟ್ ವಿದ್ಯುತ್ತನ್ನು ಪ್ರಾರಂಭ ಮಾಡ್ತೀವಿ.
ಅಂದರೆ ಶಿವಮೊಗ್ಗ ಎಂಟೈರ್ ಜಿಲ್ಲೆಗೆ ನಾವು 24/7 ಇಂಟು 365 ಡೇಸ್ ಅನ್ಇಂಟರಪ್ಷನ್ ಪವರ್ ಕೊಡುವಷ್ಟು ವಿದ್ಯುತ್ತನ್ನು ನಾವು ಬಯೋಮ್ಯಾಸ್ ಕಬ್ಬಿನ ಸಿಪ್ಪಿಂದ ತಯಾರು ಮಾಡ್ತಾ ಇದ್ವಿ. ಬಯೋಮ್ಯಾಸ್ದಲ್ಲಿ ಸೋಲಾರ್ ಮತ್ತು ವಿಂಡ್ ಪವರ್ ಇದೆ. ಇದರ ಜೊತೆಗೆ ಇಥನಾಲ್ ಫ್ಯಾಕ್ಟ್ರಿ, ನಾವು ಕಬ್ಬಿನ ಹಾಲು, ಮೊಲಾಸಿಸು, ಮೆಕ್ಕೆಜೋಳ ಮತ್ತು ರೈಸಿಂದ ಅದು ರಾ ಮಟೀರಿಯಲ್ ಆಗಿ ಉಪಯೋಗ ಮಾಡ್ಕೊಂಡು ನಾವು ಇಂಡಸ್ಟ್ರಿಯಲ್ ಆಲ್ಕೋಹಾಲು, ಅದು ಇಥನಾಲ್ ಇರ್ಬೋದು, ಮನುಷ್ಯರಿಗೇನು ವಿಸ್ಕಿ, ರಮ್ಮು, ಬ್ರ್ಯಾಂಡಿ ಏನು ಬರ್ತದಲ್ಲ ಅದಕ್ಕೆ ಮೂಲಭೂತ ರಾ ಮಟೀರಿಯಲ್ ಏನು ಅಂತ ಕರಿತೀವಿ ಎಕ್ಸ್ಟ್ರಾ ನ್ಯೂಟ್ರಲ್ ಆಲ್ಕೋಹಾಲು ಮತ್ತು ರೆಕ್ಟಿಫೈಡ್ ಸ್ಪಿರಿಟು, ಅವು ನಮ್ಮಲ್ಲಿ ಪ್ರೊಡಕ್ಷನ್ ಮಾಡ್ತೀವಿ. ಯಾವುದೇ ರೀತಿಯಿಂದ ಬಾಟ್ಲಿಂಗ್ ಯೂನಿಟ್ ನಮ್ಮಲ್ಲಿ ಇಲ್ಲ, ಮಾಡ್ತಾ ಇಲ್ಲ. ಅದಾದ ನಂತರ ಇಂಡಸ್ಟ್ರಿಯಲ್ ಆಲ್ಕೋಹಾಲ್ ಇದೆ. ದೊಡ್ಡ ಪ್ರಮಾಣದಲ್ಲಿ ಇಥನಾಲ್ ಪ್ರಾರಂಭ ಮಾಡಿದ್ದೀವಿ. ನಮ್ಮ ದೇಶದಲ್ಲೇ ದೊಡ್ಡದಲ್ಲ, ಏಷ್ಯಾ ಖಂಡದಲ್ಲೇ ನಿರಾನಿ ಗ್ರೂಪು ಇಥನಾಲ್ದಲ್ಲಿ ದೊಡ್ಡದಾಗಿ ನಾವು ಪ್ರಾರಂಭ ಮಾಡಿದ್ದೀವಿ. ಅದರ ಜೊತೆಗೆ ಈ ವರ್ಷ ಬರುವಂಥ ಒಂದು ವರ್ಷದಲ್ಲಿ ಇನ್ನು ಒಂದು ವರ್ಷದ ಅವಧಿಯಲ್ಲಿ ಜಗತ್ತಿನ ಅತಿ ದೊಡ್ಡ ಸ್ಯಾಪ್ ಸಸ್ಟೈನೇಬಲ್ ಏವಿಯೇಷನ್ ಫ್ಯೂಯಲ್ ವಿಮಾನಗಳಿಗೆ ಇಂಧನವನ್ನಾಗಿ ನಮ್ಮ ರಾಜ್ಯದಲ್ಲಿ ಬೆಳೆದಿರುವಂಥ ಕಬ್ಬು, ಮೊಲಾಸಿಸು, ಮೆಕ್ಕೆಜೋಳ ಮತ್ತು ರೈಸ್ಗಳಿಂದ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಈಗಾಗಲೇ ಹೈದರಾಬಾದಲ್ಲಿ ಚಂದ್ರಬಾಬು ನಾಯ್ಡು ಅವರು 380 ಎಕರ್ಸ್ ಲ್ಯಾಂಡ್ ಕೊಟ್ಟಿದ್ದಾರೆ. ಕನ್ಸಿಷನಲ್ ರೇಟ್ದಲ್ಲಿ 50% ಸಬ್ಸಿಡಿ ಕೊಟ್ಟಿದ್ದಾರೆ. ಅದನ್ನು ಬರುವಂಥ 2 ವರ್ಷದ ಅವಧಿ ಒಳಗಾಗಿ ಜಗತ್ತಿನ ದೊಡ್ಡದಾಗಿರುವಂಥ, ದೇಶದಲ್ಲ ಜಗತ್ತಿನ ದೊಡ್ಡದಾಗಿರುವಂಥ ಏವಿಯೇಷನ್ ಫ್ಯೂಯಲನ್ನು ನಾವು ಮಾಡ್ತಾ ಇದ್ದೀವಿ. ಇನ್ನೊಂದು ತಮ್ಮ ಎದುರುಗಡೆ ಇರುವಂಥ ಎಲ್ಲ ಬಾಟಲ್ಗಳು ಪ್ಲಾಸ್ಟಿಕ್ದಿಂದ ಮಾಡಿರುವಂಥದ್ದು. ಆ ಪ್ಲಾಸ್ಟಿಕ್ ಸಬ್ಸ್ಟಿಟ್ಯೂಟ್ ಆಗಿರುವಂಥದ್ದು ಇವತ್ತಿವರೆಗೂ ಇಲ್ಲ. ಇದು ನಾವು ಜಗತ್ತಿನಲ್ಲೇ ಪ್ಲಾಸ್ಟಿಕ್ ಬ್ಯಾನ್ ಮಾಡಿದೆ, ನಮ್ಮಲ್ಲಿ ಸಬ್ಸ್ಟಿಟ್ಯೂಟ್ ಇಲ್ಲ ಅನ್ನೋದ್ರ ಸಲುವಾಗಿ ಇದನ್ನು ನಾವು ಯೂಸ್ ಮಾಡ್ತಾ ಇದ್ದೀವಿ. ಈಗಾಗಲೇ 5 ಸ್ಟಾರ್ ಹೋಟೆಲು, ಇಂಪಾರ್ಟೆಂಟ್ ಪ್ಲೇಸ್ದಲ್ಲಿ ಪ್ಲಾಸ್ಟಿಕ್ ಬದಲಾಗಿ ಗ್ಲಾಸನ್ನು ಉಪಯೋಗ ಮಾಡ್ತಿರುವಂಥದ್ದು ನಾವು ನೋಡಿದ್ದೀವಿ. ಬರುವಂಥ 1-1.5 ವರ್ಷದಲ್ಲಿ ಈ ಸಬ್ಸ್ಟಿಟ್ಯೂಟ್ ಫಾರ್ ಪ್ಲಾಸ್ಟಿಕ್ಕನ್ನು ನಾವು ಜಮಖಂಡಿಯಲ್ಲಿ ತಯಾರು ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೇ ಪುನಃ ಹತ್ತಿರ ಒಂದು, ಬಿಹಾರದಲ್ಲಿ ಒಂದು. ಈ ಥರ ಅದು ಡಿಗ್ರೇಡೇಬಲ್ ಇದೆ. ನಾವು ಮಣ್ಣಲ್ಲಿ ಅದನ್ನು ಹಾಕಿದರೆ 6 ತಿಂಗಳ ಒಳಗಾಗಿನೇ ಅದು ಮಣ್ಣಾಗಿ ಬಿಡ್ತದೆ. ಅದಕ್ಕೆ ರಾ ಮಟೀರಿಯಲ್ಲು ಇದೇನೆ, ನಾವು ಹೇಳಿರುವಂಥ ಮಟೀರಿಯಲ್ಲೇ. ಅದರಲ್ಲಿ ನಾವು ಇಥನಾಲ್ ಏನು ಪ್ರಾರಂಭ ಮಾಡ್ತೇವೆ, ಪ್ರೊಡಕ್ಷನ್ ಮಾಡ್ತಾ ಇದ್ದೀವಿ. ಒಂದು ದಿವಸಕ್ಕೆ 28 ಲಕ್ಷ ಲೀಟರ್ ಪರ್ ಡೇ. ಅದನ್ನು 51 ಲಕ್ಷ ಲೀಟರ್ ಪರ್ ಡೇಗೆ ಅದನ್ನು ಹೆಚ್ಚುವರಿ ಮಾಡಿ ಅದಕ್ಕೆ ಎಲೆ ಹತ್ತೀವಿ. ಲ್ಯಾಕ್ಟಿಕ್ ಆ್ಯಸಿಡ್ ಅದಕ್ಕೆ ಮೂಲಭೂತ ರಾ ಮಟೀರಿಯಲ್ಲು. ಲ್ಯಾಕ್ಟಿಕ್ ಆ್ಯಸಿಡಿಂದ ನಾವು ಬೇರೆ ಬೇರೆ ಪ್ರಾಡಕ್ಟನ್ನು ಮಾಡ್ಬೋದು. ಈಗ ಊಟದ ಪ್ಲೇಟ್ಗಳು, ಯೂಸ್ ಆ್ಯಂಡ್ ಥ್ರೂ ಪ್ಲೇಟ್ಗಳು ಮಾಡ್ಬೋದು, ಪ್ಲಾಸ್ಟಿಕ್ ಬ್ಯಾಗ್ ಮಾಡ್ಬೋದು, ಇವೆಲ್ಲ ಡ್ರಿಂಕಿಂಗ್ ಬಾಟಲ್ಗಳು ಮಾಡ್ಬೋದು, ಏವಿಯೇಷನ್ದಲ್ಲಿ ಮಾಡ್ಬೋದು. ಭಾಳಷ್ಟು ಅಪ್ಲಿಕೇಶನ್, 100 ಅಪ್ಲಿಕೇಶನ್ ಇದೆ. ಅವುಗಳನ್ನು ಮಾಡುವಂಥದ್ದನ್ನು ಅದಕ್ಕೆ ಪಾಲಿಲ್ಯಾಕ್ಟಿಕ್ ಆ್ಯಸಿಡ್ ಅಂತೀವಿ, PLA, ಪಾಲಿಲ್ಯಾಕ್ಟಿಕ್ ಆ್ಯಸಿಡ್. ಇಡೀ ನಮ್ಮ ದೇಶದಲ್ಲಿ ಯಾರೂ ಮಾಡಿಲ್ಲ. ಈ ಚೈನಾದಲ್ಲಿ 8 ಫ್ಯಾಕ್ಟ್ರಿ ಬಂದಿದೆ. ಅದಕ್ಕೆ ನಾವು 15ನೇ ತಾರೀಕಿಗೆ ಅಲ್ಲಿ ಹೋಗ್ತಾ ಇದ್ದೀವಿ ನೋಡ್ಕೊಂಡು. ಮೊನ್ನೆ 3 ಮಂತ್ಸ್ ಬ್ಯಾಕ್ ಅದನ್ನು ಹೋಗಿ ಎಲ್ಲ ಸ್ಟಡಿ ಮಾಡ್ಕೊಂಡು ಬಂದಿದ್ದೀವಿ. ಬ್ಯಾಂಕರ್ಸು ಲೋನ್ ಕೊಡ್ಲಿಕ್ಕೆ ಒಪ್ಕೊಂಡಿದ್ದಾರೆ. ನಮ್ದು ಈಗಾಗಲೇ ನಿರಾನಿ ಗ್ರೂಪು ಲಿಸ್ಟೆಡ್ ಕಂಪ್ನಿ ಇದೆ. ಲಿಸ್ಟೆಡ್ ಕಂಪ್ನಿದಲ್ಲಿ ನಾವು 75 ಟೈಮ್ಸ್ ಓವರ್ ಸಬ್ಸ್ಕ್ರೈಬ್ ಆಯ್ತು. ನಮ್ಮದು 1500 ಕೋಟಿ ರೂಪಾಯಿಗೆ ನಾವು IPO ಹೋದರೆ 75,000 ಕೋಟಿ ರೂಪಾಯಿ. ಇದು ನಮ್ದು 75 ಟೈಮ್ ಆಯಿತು, 54,000 ಕೋಟಿ ನಮ್ಮಲ್ಲಿ ಜಮಾ ಆಗಿತ್ತು. ಕಾರ್ಪೊರೇಟ್ ಇನ್ವೆಸ್ಟ್ಮೆಂಟು 162 ಟೈಮ್ಸ್ ಓವರ್ ಸಬ್ಸ್ಕ್ರೈಬ್ ಆಯಿತು. ಅಂದರೆ ಈ ರೀತಿ ಜನರ ಬೇಡಿಕೆ ಅದರಲ್ಲಿದೆ. ಇಷ್ಟೆಲ್ಲನೂ ಶೇರ್ ಮಾರ್ಕೆಟ್ ಡೌನ್ ಇದ್ದರೂ ಸಹಿತ 491 ನಮ್ದು ಇನಿಷಿಯಲ್ ಲಾಂಚ್ ಮಾಡುವಾಗ ನಮ್ಮ ರೇಟ್ ಇತ್ತು 10 ರೂಪಾಯಿ ಶೇರು, 491. ಈಗ ಅದು 490 ಪ್ಲಸ್ ಮೈನಸ್ ಇದೆ. ಅಂದರೆ ಎಲ್ಲ ರೇಟ್ಗಳು ಕಡಿಮೆ ಆದರೂ ಸಹಿತ ನಿರಾನಿ ಗ್ರೂಪದ ಟ್ರೂವಾಲ್ಟ್ ಬಯೋ ಎನರ್ಜಿದು ರೇಟ್ ಕಡಿಮೆ ಆಗಿಲ್ಲ, ಅದು ಅದೇ ಮೇಂಟೈನ್ ಮಾಡಿದೆ. ಬರುವಂಥ ಒಂದು ವರ್ಷದಲ್ಲಿ ಇದು 1,000 ರೂಪಾಯಿ ಪರ್ ಶೇರ್ ಮುಟ್ಟುವಂಥ ಸಾಧ್ಯತೆ ಇದೆ. ಇದ್ರ ಜೋಡಿನೇ ಇಡೀ ದೇಶದಲ್ಲಿ 4 ಕಂಪನಿಗೆ ಮಾತ್ರ ಕೇಂದ್ರ ಸರ್ಕಾರ ಈ ಪೆಟ್ರೋಲಿಯಮನ್ನು, ಪೆಟ್ರೋಲ್ ಪಂಪ್ಗಳನ್ನು ಮಾಡಲಿಕ್ಕೆ ಅವಕಾಶ ಕೊಟ್ಟಿದೆ. ಈ ರಿಲಯನ್ಸು, ನಯಾರ, ಈ ಥರ ನಮ್ಮ 4ನೇದು ದೇಶದಲ್ಲಿದು. 1,000 ಪೆಟ್ರೋಲ್ ಪಂಪ್ಗಳನ್ನು ನಮ್ಮ ಟ್ರೂವಾಲ್ಟ್ ಬಯೋ ಎನರ್ಜಿ ಮುಖಾಂತರ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ದಕ್ಷಿಣ ಭಾರತದಲ್ಲಿ ಮೊದಲೇ ಕಂಪನಿ ಅದು. ನಾವು ಕನ್ನಡಿಗರು ಒಂದು ಹೆಮ್ಮೆ ಪಡುವಂಥದ್ದು. ಇಡೀ ಕರ್ನಾಟಕದಲ್ಲೆಲ್ಲ ದಕ್ಷಿಣ ಭಾರತದಲ್ಲಿ 1,000 ಪೆಟ್ರೋಲ್ ಪಂಪು ಟ್ರೂವಾಲ್ಟ್ ಬಯೋ ಎನರ್ಜಿಯಿಂದ ಮಾಡ್ತಾ ಇರುವಂಥದ್ದು ನಮ್ಮದು. ಅದರಲ್ಲಿ 8 ಪ್ರಾಡಕ್ಟ್ಗಳನ್ನು ಕೊಡ್ತಾ ಇದ್ದೀವಿ. ಡಿಸೈಲು, ಪೆಟ್ರೋಲು, ಇಥನಾಲು, E85, E100, EV, ಆಮೇಲೆ ಇದು CO2 ಪ್ಲಸ್ CBG, ಕಾಂಪ್ರೆಸ್ಡ್ ಬಯೋಗ್ಯಾಸ್. ಕಾಂಪ್ರೆಸ್ಡ್ ಬಯೋಗ್ಯಾಸು ದೇಶದಲ್ಲಿ ನಾವೇ ಹೈಯೆಸ್ಟ್ ಪ್ರೊಡಕ್ಷನ್ ಮಾಡ್ತಾ ಇರೋದು. 140 ಟನ್ನು ಫ್ಯಾಕ್ಟ್ರಿಗಳಲ್ಲಿರುವಂಥ ವೇಸ್ಟಿಂದ, ಮುನ್ಸಿಪಾಲ್ಟಿ ವೇಸ್ಟಿಂದ, ಇವೆಲ್ಲ ವೇಸ್ಟ್ ಟು ವೆಲ್ತ್ ಅಂತ ನಾವೇನು ಕರಿತೀವಿ ಆತ್ಮನಿರ್ಭರ್ ಭಾರತದಲ್ಲಿ, ಅವನ್ನೆಲ್ಲಗಳನ್ನು ಉಪಯೋಗ ಮಾಡ್ಕೊಂಡು ಇಟ್ ಈಸ್ ಎ ಸಬ್ಸ್ಟಿಟ್ಯೂಟ್ ಫಾರ್ LPG ಆಲ್ಸೋ. ಈಗ ಮನೆಯಾಗ ನಾವು ಸಿಲಿಂಡರ್ ಹಾಕ್ತೀವಲ್ಲ ಕಾರ್ದಲ್ಲಿ, ಅದು ಸಣ್ಣ 2 ವೀಲರಿಂದ ಲಾರಿವರೆಗೆ CBG ಅನ್ನು, ಕಾಂಪ್ರೆಸ್ಡ್ ಬಯೋಗ್ಯಾಸನ್ನು ಉಪಯೋಗ ಮಾಡುವಂಥದ್ದಕ್ಕೆ ನಾವು ಮಾಡ್ತಾ ಇದ್ದೀವಿ. ಅದು ಸಹಿತ ದೊಡ್ಡ ಪ್ರಮಾಣದಲ್ಲಿ ನಾವು ಈಗ ಡಿಸ್ಟ್ರಿಕ್ಟ್ ಪ್ರದೇಶ ಟೈರ್ 1, ಟೈರ್ 2 ಸಿಟಿದಲ್ಲಿ ಏನು ಎಕ್ಸೆಸ್ ಇದೆ, ಮುನ್ಸಿಪಾಲ್ಟಿ ವೇಸ್ಟ್ ಇದೆ, ಆ ಮುನ್ಸಿಪಾಲ್ಟಿ ವೇಸ್ಟನ್ನು ಉಪಯೋಗ ಮಾಡ್ಕೊಂಡು
CBG ಮಾಡಲಿಕ್ಕೆ ಅವಕಾಶ ಇದೆ. ಈ ದನಗಳ ಸಗಣಿಯಲ್ಲಿ ಹಳ್ಳಿಯಲ್ಲಿ ಭಾಳ ದಿವಸದಿಂದ ಮಾಡ್ತಿದ್ವಿ ಗೊಬ್ಬರ ಗ್ಯಾಸ್ ಅಂತ, ಅದನ್ನು ಸಹಿತ ನಾವು ಇದರಲ್ಲಿ ಕೌಡನ್ ಅಂತೇಳಿ ಇದರಲ್ಲಿ ಮಿಕ್ಸ್ ಮಾಡ್ಕೊಂಡು ಇನ್ನೂ ಹೆಚ್ಚಿನ ಒಳ್ಳೆ ಕ್ವಾಲಿಟಿ CBGಯನ್ನು ಪ್ರಾರಂಭ ಮಾಡಲಿಕ್ಕೆ ಅವಕಾಶ ಇದೆ. ಕೇಂದ್ರ ಸರ್ಕಾರ ಇದಕ್ಕೆ 10 ಟನ್ವರೆಗೆ 10 ಕೋಟಿ ರೂಪಾಯಿ ಸಬ್ಸಿಡಿ ಇದೆ. ಇದು ನಾವು ಹಳ್ಳಿಯಲ್ಲಿರುವಂಥ ನಿರುದ್ಯೋಗ ಯುವಕರು ಸಹಿತ ಪ್ರಾರಂಭ ಮಾಡಲಿಕ್ಕೆ ಅವಕಾಶ ಇದೆ. ಇದನ್ನು ದೊಡ್ಡ ಪ್ರಮಾಣದಲ್ಲಿ ಇದನ್ನು ಉಪಯೋಗ ಮಾಡ್ತಾ ಇದ್ದಾರೆ. CBG ಇನ್ನೊಂದು ಅಡ್ವಾಂಟೇಜ್ ಏನಂದರೆ ಇದಕ್ಕೆ ಸ್ಮೆಲ್ ಬರಲ್ಲ. ಗೊಬ್ಬರ ಗ್ಯಾಸಿಗೆ ಸ್ಮೆಲ್ ಬರ್ತಾ ಇತ್ತು, ಎಲ್ಲ ಸ್ವಲ್ಪ ಪೈಪದು ಲೀಕೇಜ್ ಇದ್ರೆ ಇಡೀ ಮನೆಯ ವಾಸನೆ ಬರ್ತಾ ಇತ್ತು. ಅದು ಅಡುಗೆ ಮಾಡಿದ್ದೂ ಸಹಿತ ಸ್ಮೆಲ್ ಬರ್ತಾ ಇತ್ತು. ಇದರಲ್ಲಿ ಪಾತ್ರೆ ಕಪ್ಪಾಗಲ್ಲ, ಅಡುಗೆ ವಾಸನೆ ಬರಲ್ಲ, ಮತ್ತು ಹೊಟ್ಟೆ ಸ್ಮೆಲ್ ಇರಲ್ಲ, ಆ ಫ್ಲೇಮಿಗೆ ಕಲರ್ ಇರಲ್ಲ. ಅದನ್ನು ನಾವು ಕೈ ಹಿಡಿದಾಗನೂ ಗೊತ್ತಾಗಿದ್ದು ಆನ್ ಇದೇನೋ ಆಫ್ ಇದೆ ಅಂತೇಳಿ, ಅಷ್ಟು ಲೈಟಾಗಿ ಕಲರ್ ಇರ್ತದೆ ಅದು. ಒಟ್ಟಾರೆ ಈ ರೀತಿ ನಾವು 5 ಪರ್ಟಿಕಲ್ನಲ್ಲಿ ನಿರಾಣಿ ಗ್ರೂಪದಿಂದ ಮಾಡ್ತಾ ಇದ್ದೀವಿ. ಇದ್ರ ಒಟ್ಟಾರೆ ತಮ್ಗೆ ಹೇಳ್ಬೇಕಂದ್ರೆ ನಮ್ಮ ನಿರಾಣಿ ಗ್ರೂಪ್ದಲ್ಲಿ 72,000 ಎಂಪ್ಲಾಯ್ಮೆಂಟ್ ಇದ್ದಾರೆ. ಟೋಟಲ್ ನಮ್ಮ ಗ್ರೂಪ್ದಲ್ಲಿ 72,000 ಜನ ಎಂಪ್ಲಾಯ್ಮೆಂಟು. ಇದು ಉತ್ತರ ಕರ್ನಾಟಕದಲ್ಲಿ ಆ್ಯಸ್ ಎ ಕನ್ನಡಿಗ ಅನ್ನುವಂಥವರಲ್ಲಿ ನಮ್ಮದೇ ಹೈಯೆಸ್ಟ್ ಅನ್ನುವಂಥದ್ದನ್ನು ಹೇಳ್ಬೋದು. ಮತ್ತು ಹೈಯೆಸ್ಟ್ ಟ್ಯಾಕ್ಸ್ ಪೇಯರು ಆ್ಯಸ್ ಎ ಕನ್ನಡಿಗ ನಮ್ಮದೇ ಇದೆ ಅನ್ನುವಂಥದ್ದು ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ. ಅದ್ರ ಸಲುವಾಗಿ ಎಲ್ಲ ತಮ್ಮ ಪತ್ರಕರ್ತ ಸ್ನೇಹಿತರಿಗೆ ವಿನಂತಿ ಮಾಡೋದು, ಇದು ಒಳ್ಳೆ ಬ್ಯಾಂಕು, ಭಾಳ ದೊಡ್ಡದಾಗಿ ಬೆಳೀಲಿಕ್ಕೆ ತಮ್ಮ ಸಹಾಯ ಸಹಕಾರ ಭಾಳ ಬೇಕಾಗ್ತದೆ. ಇವತ್ತು ಇಷ್ಟೆಲ್ಲ ಬ್ಯುಸಿ ಇದ್ದರೂ ಸಹಿತ ತಮ್ಮ ಸಮಯವನ್ನು ಕೊಟ್ಟು ಇಲ್ಲಿ ಬಂದು ಒಂದು ಪತ್ರಿಕೆಯಲ್ಲಿ ಹಾಜರಾಗಿರುವಂಥ ಎಲ್ಲ ಪತ್ರಕರ್ತ ಸ್ನೇಹಿತರಿಗೆ ನಿರಾಣಿ ಗ್ರೂಪದ ಪರವಾಗಿ ವೈಯಕ್ತಿಕವಾಗಿ ನಿಮ್ಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಶಿವಮೊಗ್ಗದಲ್ಲಿ ಅದನ್ನೇ ನಾನು 25 ವರ್ಷದಿಂದ ಭಾಳಷ್ಟು ಪ್ರಯತ್ನ ಮಾಡ್ಬೇಕನ್ನುವಂಥದ್ದು ಇತ್ತು. ಆದರೆ ಇವತ್ತು ಎಲ್ಲರೂ ಡೈವರ್ಟ್ ಆಗಿದ್ದಾರೆ. ಶುಗರ್ ಕೇನ್ ಯಾರು ಬೆಳೀತಾ ಇದ್ದಾರೆ, ಬರೀ ಶಿವಮೊಗ್ಗ ಅಷ್ಟೇ ಅಲ್ಲ, ಹೌದು, ಈ ಹೊಳ್ ಮಾಡಿದ್ರೆ ಬರಲ್ಲ. ಯಾಕಂದ್ರೆ ಪರ್ ಎಕರ್ ಇನ್ಕಮ್ಮು ಶುಗರ್ ಕೇನಿಗೆ ಎಷ್ಟು ಬರ್ತಾ ಇದೆ ಮತ್ತು ಅಡಿಕೆಗೆ ಎಷ್ಟು ಬರ್ತಿದೆ, ಎರಡೂ ನಾವು ತುಲನೆ ಮಾಡಿದರೆ ಅಡಿಕೆ ರೇಟ್ ಜಾಸ್ತಿ ಆಗುತ್ತೆ. ಹಿಂಗಾಗಿ ಅವರು ಶಿಫ್ಟ್ ಆಗೋದು, ಹೊಳ್ಳಿ ಉಲ್ಟಾ ಶಿಫ್ಟ್ ಆಗೋದು ಭಾಳ ಕಷ್ಟ. ಈ ಮಂಗಳೂರಲ್ಲಿ ಒಂದು ಇದು ಇತ್ತು ಶುಗರ್ ಫ್ಯಾಕ್ಟ್ರಿ, ಅದು ಬಂದಾಗಿದೆ. ಎಲ್ಲ ಕೋಆಪರೇಟಿವ್ ಸೆಕ್ಟರ್ದಲ್ಲಿ ಇರುವಂಥದ್ದು ಎಲ್ಲ ಬಂದಿದೆ. ತುಮಕೂರು ಹತ್ರ ಒಂದು ರೋಡ್ ಮೇಲೆ ಇದೆ ಅಲ್ಲ, ಅದು ಬಂದಾಗಿದೆ. ಹಿರಿಯೂರ ಹತ್ರ ಒಟ್ಟು ನಮ್ದು 27 ಕೋಆಪರೇಟಿವ್ ಶುಗರ್ ಫ್ಯಾಕ್ಟ್ರಿ ಇತ್ತು. ಅದರಲ್ಲಿ 9 ಮಾತ್ರ ಇವತ್ತು ರನ್ನಿಂಗ್ ಇದೆ. ಆ 9 ಫ್ಯಾಕ್ಟ್ರಿ ಸಹಿತ ಇನ್ನೊಂದು ವರ್ಷದೊಳಗೆ ಅವು ಎಲ್ಲನೂ ಬಂದಾಗ್ತವೆ. ಈ ವರ್ಷ ನಮ್ದು 60 ಕೋಟಿ ರೂಪಾಯಿ ಪ್ರಾಫಿಟ್ ಆಗಿದೆ. ಸರ್, ಒಂದು ಯಾವ ಹೇಳ್ಬೇಕು ಹೇಳ್ಬಾರ್ದು ಗೊತ್ತಿಲ್ಲ. ನಾನು ಆ ಪ್ಲಾಂಟನ್ನು ಕರ್ನಾಟಕದಲ್ಲೇ ಉತ್ತರ ಕನ್ನಡದಲ್ಲಿ ಮಾಡಬೇಕು ಅಂತ ಹೇಳಿ ಸಿದ್ದರಾಮಯ್ಯನವ್ರಿಗೆ ಒಂದು 10 ಸಲ ಬಿಟ್ಟಿದೆ. ಎಲ್ಲ ಹಿರಿಯರ ಕಡೆ ಹೇಳಿಸಿದೆ, ಇವತ್ತಿಗೂ ಅಪ್ರೂವಲ್ ಮಾಡಿಕೊಡ್ತಾ ಇಲ್ಲ. ಇರುವಂಥ ಎಲ್ಲ ಫ್ಯಾಕ್ಟ್ರಿದವರು ಬಿಟ್ಟು ಬೇರೆ ಬೇರೆ ರಾಜ್ಯಗಳಿಗೆ ಹೊಂಟಿದ್ದಾರೆ. ಅವರು ನಮ್ಗೆ ರಾತ್ರ ಗಂಬಳಿ ಹಾಕಿ, ಅವರ ರಾಮ್ ನಾಯ್ಡು ಅವರು ಏವಿಯೇಷನ್ ಮಿನಿಸ್ಟ್ರು, ಅವ್ರು ನಮ್ಮ ಮನೆಗೇ ಬಂದು ನಿಮ್ಗೆ ಯಾವ್ಯಾವ ಸವಲತ್ತುಗಳು ಬೇಕು ನಾವು ಕೊಡ್ಲಿಕ್ಕೆ ರೆಡಿ ಇದ್ದೀವಿ, ನಮ್ಮಲ್ಲಿ ಪ್ಲಾಂಟ್ ಮಾಡಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಅಲ್ಲಿ ಪರ್ ಎಕರ್ 3 crore ರೂಪಾಯಿ ನಡೆದಿದೆ. ಆ ಲ್ಯಾಂಡ್ ರೇಟು ಪೋರ್ಟಿಗೆ ಅಟ್ಯಾಚ್ ಇದೆ. ಹೊಸ ಏರ್ಪೋರ್ಟ್ 50 ಕಿಲೋಮೀಟರ್ ಇದೆ. 8 ವೇ ಲೈನು ನಮ್ಮ ಬಾರ್ಡರ್ಗೇನೆ ಇದೆ. ಈ ರೀತಿ ಇರುವಂಥದ್ದನ್ನು ಕೇವಲ ಥ್ರೋವೇ ಪ್ರೈಸ್ದಲ್ಲಿ ಕೊಟ್ಟಿದ್ದಾರೆ. 25 lakh rupees ಪರ್ ಎಕರ್, 3 ಕೋಟಿ ರೂಪಾಯಿ ಇರುವಂಥ ಜಾಗ. ಸರ್, ನಾವು ಮಿನಿಸ್ಟ್ರಿ ಇದ್ದಾಗ 3 ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಮಾಡಿದೆ. ಭಾಳ ದೊಡ್ಡ ಪ್ರಮಾಣದಲ್ಲಿ ಸಕ್ಸಸ್ ಆಯಿತು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟು. 3 ಗ್ಲೋಬಲ್ ಇನ್ವೆಸ್ಟರ್ಸ್ ಕೂಡಿ 12.5 lakh crores MOU ಸೈನ್ ಮಾಡಿದ್ವಿ. 27% ಕನ್ವರ್ಷನ್ ಆಗಿದೆ. ಇಲ್ಲಿ ಮುಂದೆ ಬರುವಂಥವ್ರದ್ದು ಅದನ್ನು ಫಾಲೋಅಪ್ ಮಾಡದೇ ಇರೋದ್ರಿಂದ ಮತ್ತು ಸ್ಟೇಬಲ್ ಗೌರ್ಮೆಂಟ್ ಬರದೇ ಗೌರ್ಮೆಂಟ್ಗಳು ಚೇಂಜ್ ಆಗಿರೋದ್ರಿಂದ ಇವತ್ತು ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಅಬೌವ್ 50% ಮಾಡುವಂಥ ಗುರಿ ನಮ್ಮಲ್ಲಿತ್ತು. ಅದು ಮಾಡ್ಲಿಕ್ಕೆ ಆಗಲಿಲ್ಲ. ಇವತ್ತು ನಮ್ಮ ಕರ್ನಾಟಕದ ಒಬ್ಬ ಉದ್ಯಮಿ ಉತ್ತರ ಕರ್ನಾಟಕದಲ್ಲಿ ಹಿಂದುಳಿದ ಭಾಗದಲ್ಲಿ ಒಂದು ಫ್ಯಾಕ್ಟ್ರಿ ಮಾಡ್ತೀವಿ ಅಂದರೆ ಇವತ್ತು ಅದನ್ನು ಕೊಡ್ತಾ ಇಲ್ಲ. ಇದರಲ್ಲಿನೂ ಸಹಿತ ರಾಜಕಾರಣ. ಸರ್, ಶಿವಮೊಗ್ಗದಲ್ಲಿ ಭಾಳ ಮುಂದುವರೆದ ಜಿಲ್ಲೆ ಇದು. ಅದು ಬರೀ ಬ್ಯಾಂಕಿನ ಜೊತೆಗೇನು ಇಲ್ಲಿ ಇರುವಂಥ ಹಿರಿಯರ ಜೊತೆಗೆ ಇದನ್ನ ಹಿರಿಯರ ಜೊತೆಗೆ ಚರ್ಚೆ ಮಾಡಿ ಏನಾದರೂ ಒಂದು ಎಲ್ಲರೂ ಸಹಕಾರ ಮಾಡಿದರೆ ಒಂದು ನಿರುದ್ಯೋಗ ಯುವಕರಿಗೆ ಒಂದು ಕೆಲಸ ಕೊಡುವಂಥದ್ದು ಯಾವುದಾದ್ರೂ ಒಂದು ಫ್ಯಾಕ್ಟ್ರಿ ಮಾಡಬೇಕು ಅನ್ನೋಂಥದ್ದು ನಮ್ಮ ಮನಸ್ಸಲ್ಲಿದೆ.